ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ಹರಪನಹಳ್ಳಿ ತಾಯರಬಳ್ಳಿ ಶಾಲಾ ಶಿಕ್ಷಕರಾದ ಮೂರ್ತಿ ಎಲ್ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಹರಪನಹಳ್ಳಿ ತಾಲೂಕಿನ ಯರೇಬಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸ್ಕೌಟರ್ ಮೂರ್ತಿ ಎಲ್ ಇವರು ಇತ್ತೀಚೆಗೆ ಹೊಸಪೇಟೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ದೇಶ ಭಕ್ತಿಗೀತ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶಿಕ್ಷಕ ಮೂರ್ತಿ ಎಲ್ ಇವರು ತಮ್ಮ ಮಕ್ಕಳನ್ನು ಬೀದರ್ನಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಜಂಬೂರೇಟ್ನಲ್ಲಿ ಭಾಗವಹಿಸುವಂತೆ ವಿಶೇಷ ಕಾಳಜಿ ವಹಿಸಿದ್ದಾರೆ. ಇವರು ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಯಾಗಿ ತಾಲೂಕಿನ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು, ಇವರು ಬೇಸಿಕ್ ತರಬೇತಿ ಮುಂದುವರೆದ ತರಬೇತಿಗೆ ತಾಲೂಕಿನಿಂದ ಹೆಚ್ಚು ಶಿಕ್ಷಕರು ಭಾಗವಹಿಸುವಂತೆ ಮಾಡಿದ್ದಾರೆ. ತಾಲೂಕಿನ ಶಾಲೆಗಳಲ್ಲಿ ಹೆಚ್ಚು ಘಟಕ ಸ್ಥಾಪಿಸಿ ಸ್ಕೌಟ್ ಅಂಡ್ ಗೈಡ್ಸ್ ಮಹತ್ವವನ್ನು ತಿಳಿಸುವುದು ಇವರ ಉದ್ದೇಶವಾಗಿದೆ. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ ವೀಣಾ ಮೇಡಂ ಅವರು. ಇದು JBS 63 ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಕಿಶೋರಿಯರು ಜಾಸ್ತಿ ಇದ್ದಾರೆ. ಕಿಶೋರಿಯರು ಅಂತಂದ್ರೆ ನಾವು ನಮ್ಮ ಇಲಾಖೆಯಿಂದ 11 ವರ್ಷದಿಂದ 19 ವರ್ಷ ಒಳಪಟ್ಟಂತ ಎಲ್ಲರೂ ಹೆಣ್ಣು ಮಕ್ಕಳನ್ನ ಕಿಶೋರಿಯರು ಅಂತ ಕರಿತೀವಿ. ನಿಮ್ಮ ಒಂದು ಹಂತದಲ್ಲಿ ಹೆಚ್ಚಿನ ಆರೈಕೆ ಮಕ್ಕಳಿಗೆ ಬೇಕಾಗ್ತದೆ. ಈ ಹಂತದಲ್ಲಿ ನಾವು ಅವ್ರನ್ನ ನೋಡಿದಾಗ ಅನಿಮಿಯತೆ ಹೆಚ್ಚು ಕಾಣ್ತದೆ. ಹೌದಾ? ಅನಿಮಿಯತೆ ಅಂತ ಗೊತ್ತಾ ಮಕ್ಕಳ? ರಕ್ತಹೀನತೆ ಅಂತ ಕರಿತೀವಿ. ನಮ್ಮಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕನಿಷ್ಠ ಅಂದ್ರೆ 14% ಇರ್ಬೇಕಾಗುತ್ತೆ. 14ಕ್ಕಿಂತ ಕಡಿಮೆ ಆಗ್ತಾ ಬಂತು ಅಂದ್ರೆ ಅದನ್ನ ನಾವು ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನು? ನಮ್ಮ ಜೀವನ ಪದ್ಧತಿ. ನಾವಿವತ್ತು ಡೈಲಿ 3 ಹೊತ್ತು ಊಟ ಮಾಡ್ತೀವಲ್ವಾ? ಈ ರೀತಿ 3 ಹೊತ್ತೆಲ್ಲ ಊಟ ಏಕದಳ ಧಾನ್ಯಗಳು, ಇವಾಗಲೇ ಜೋಳ, ಹೌದಲ್ವಾ? ಜೋಳ, ರಾಗಿ, ಅಕ್ಕಿ ಇವೆಲ್ಲ ಏನು ತರ್ತಾರೆ. ಅವಾಗ ನೀವು ತಿಳ್ಕೊಂತ ಅದಕ್ಕೆ ನಮಗೇನು ಪೌಷ್ಟಿಕ ಆಹಾರಗಳು ಬೇಕು ಅದನ್ನ ನಾವು ಮನೆಯಲ್ಲೇ, ಅವಾಗ ಅಜ್ಜ ಮತ್ತು ಅಜ್ಜಿಯರ ಕಾಲದಾಗ ಸಜ್ಜೆ ನವಣಿ ಆ ಟೈಪಲ್ಲಿ ಊಟನ ಮಾಡ್ತಿದ್ರು. ಅವ್ರಿಗೆ ಯಾವುದೇ ಕಾರ್ಯಗಳು ಇರ್ತಿರ್ಲಿಲ್ಲ, ಅಪೌಷ್ಟಿಕತೆಯನ್ನು ಯಾರೂ ಇರ್ತಿರ್ಲಿಲ್ಲ. ಈಗ ನಮಗೆಲ್ಲ ಆಹಾರಗಳು ಉತ್ಪತ್ತಿ ಆಗೋದ ಕಲ್ಮಶದಿಂದ, ಏನು ಎಲ್ಲ ರಾಸಾಯನಿಕ ಪದಾರ್ಥಗಳಿಂದನೇ ಆಹಾರ ಉತ್ಪತ್ತಿ ಆಗ್ತದೆ. ಅದನ್ನೆಲ್ಲ ನಾವೇ ಮಾಡ್ತಾ ಇರೋದು. ಅದನ್ನ ರೈತರೇ ನಾವು ಮಾಡ್ತಾ ಇದ್ದೀವಿ. ಅವಾಯ್ಡ್ ಮಾಡ್ರಿ. ಜಂಕ್ ಫುಡ್ಸ್ ಅಂದ್ರೆ ಬೇಕರಿ ಐಟಮ್ಸ್, ಕರೆದಿರೋದು, ಎಣ್ಣೆ ಕರೆದಿರೋ ಐಟಮ್ಸ್, ಜಂಕ್ ಫುಡ್ಸ್ ಇರೋದು ಮೇಲೆ ಅವಾಯ್ಡ್ ಮಾಡ್ರಿ. ಹೊರಗಡೆ ತಿನ್ನೋದು, ಊಟ ಮಾಡೋದು ಕೂಡ ಒಳ್ಳೆಯದಲ್ಲ. ಆ್ಯಕ್ಚುಲಿ ಅಲ್ಲಿ ಕೂಡ ಆಯಿಲ್ ಏನು ಯೂಸ್ ಮಾಡ್ತಾರಲ್ಲ, ನಿಮ್ಗೆ ಈ ಕರಿಯೋಕ್ಕೆ ಬಳಸೋಕ್ಕೆ ಆಯಿಲ್ ಯೂಸ್ ಮಾಡ್ತಾರಲ್ಲ, ಡೀಪ್ ಫ್ರೈಸ್ ಯಾವಾಗ 2-3 ಟೈಮ್ ಮಾಡ್ತಾರೆ. ಅದು ಆಯಿಲ್ ಇರೋದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಕ್ಚುಲಿ ಸೊ ನೀವು 2-3 ಟೈಮ್ ನೀವೇನೋ ಯೂಸ್ ಮಾಡಿ ಅದನ್ನೇ ಯೂಸ್ ಮಾಡಿದ್ರೆ ಆಯಿಲ್, ಸೊ ಆ ಫ್ಯಾಟ್ಸ್ ಡೈರೆಕ್ಟಾಗಿ ನಿಮ್ಮ ಬಾಡಿ ಎಫೆಕ್ಟ್ ಮಾಡ್ತಾ ಇದೆ. ಸೊ ಬೆಟರ್ ನೀವು ಜಂಕ್ ಫುಡ್ಸ್ ಅವಾಯ್ಡ್ ಮಾಡೋದು ಅಥವಾ ಎಣ್ಣೆಲಿ ಕರೆದಿರೋ ಐಟಮ್ಸ್ ಅವಾಯ್ಡ್ ಮಾಡೋದು ಒಳ್ಳೆಯದು ಆ್ಯಕ್ಚುಲಿ. ಸೊ ಮನೆಯಲ್ಲಿ ಅಡುಗೆ